ಇನ್ಸೈಟ್ ಎಡಿಟರ್ ಸ್ಪೆಷಲ್ ಶಿವಮೊಗ್ಗದಲ್ಲಿ ಶಾಂತಿ ಕದಡುವ ಯತ್ನ. ನಮಸ್ಕಾರ ವೀಕ್ಷಕರೇ, ಇದು ಇನ್ಸೈಟ್ ಎಡಿಟರ್ ಸ್ಪೆಷಲ್ ವಿಶೇಷ ಸಂಚಿಕೆಗೆ ಸ್ವಾಗತ. ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು, ಕುವೆಂಪುರವರು ಕಂಡ ಸರ್ವ ಜನಾಂಗದ ಶಾಂತಿಯ ತೋಟ. ಆದರೆ ಈ ತೋಟಕ್ಕೆ ಬೆಂಕಿ ಹಚ್ಚಲು ಕಿಡಿಗೇಡಿಗಳು ಮತ್ತೆ ಸಂಚು ರೂಪಿಸುತ್ತಿದ್ದಾರಾ? ಪ್ರತಿ ಬಾರಿಯಂತೆ ಈ ಬಾರಿಯೂ ರಂಜಾನ್ ಹಬ್ಬದ ಸಂಭ್ರಮದ ನಡುವೆ ವಿಷ ಉಣಿಸಲು ಕೆಲವರು ಮುಂದಾಗಿದ್ದಾರಾ? ಹೌದು ವೀಕ್ಷಕರೇ, ಶಿವಮೊಗ್ಗದಲ್ಲಿ ಮತ್ತೆ ಕೋಮು ಸಂಘರ್ಷಕ್ಕೆ ಕಿಡಿ ಹಚ್ಚುವ ವಿಫಲ ಯತ್ನ ನಡೆದಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸುನ್ನಿ ಜಾಮಿಯಾ ಮಸೀದಿಯ ವಕ್ಫ್ ಸ್ವತ್ತಾಗಿರುವ ಈದ್ಗಾ ಮೈದಾನದಲ್ಲಿ ನಮಾಜ್ಗಾಗಿ ಸಿದ್ಧತೆಗಳು ನಡೆಯುತ್ತಿದ್ದವು. ಮಹಾನಗರ ಪಾಲಿಕೆಯು ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿತ್ತು. ಆದರೆ ಅದ್ಯಾವುದೋ ಅಪ್ಪನ ಆಸ್ತಿ ಎಂಬಂತೆ ವರ್ತಿಸುವ ಕೆಲ ಕಿಡಿಗೇಡಿಗಳು ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಬಂದು ಪೊಲೀಸರಿಗೆ ಸವಾಲು ಹಾಕಿದ್ದಾರೆ. ಗ್ಯಾರಂಟಿ ಇಲ್ಲ, ಏನು ಇಲ್ಲ, ಜನಕ್ಕೆ ಅವಕಾಶ ಮಾಡ್ಕೊಡ್ರಿ. ಸೋಮವಾರ ಮಾಡ್ತಾರೆ ಅಂದ್ರೆ ಸೋಮವಾರದವರೆಗೂ ಹಿಂಗೇನಾ? ಅವ್ರು ಮುಂದಿನ ಮಂಗಳವಾರ ಮಾಡ್ತಾರೆ. ಆ ವಿಚಾರದ ಬಗ್ಗೆ ಹಂಗೆಲ್ಲ ಇಲ್ಲ ಬಿಡಿ ಅಂತ ಸರ್. ಈ ವರ್ಷ ಯಾಕೆ ಎಸ್ಪೆಷಲಿ ಸರ್ ನಾನು ಹೇಳ್ತಿರೋದು, ನೀವು ಸಾರ್ವಜನಿಕರಿಗೆ ಅಲ್ಲೆಲ್ಲೋ ಮಾಡ್ಕೊಡೋದಲ್ಲ ಸರ್, ಇಲ್ಲೇ ಮಾಡಬೇಕು ಸರ್. ಸಾರ್ವಜನಿಕರಿಗೆ ನಾವು ಖಂಡಿತವಾಗ್ಲೂ ಅದನ್ನ ನೋಡ್ಕೊಳ್ಳೋ ವ್ಯವಸ್ಥೆ ಸರ್. ನಾನು ಹೇಳ್ತಿರೋದು ಒಂದು ರಿಕ್ವೆಸ್ಟ್ ತೊಗೊಳ್ರಿ. ನಾನು ಹೇಳ್ತಿರೋದು ಬ್ಯಾರಿಕೇಡ್ ತೆಗೆದು ಒಳಗಡೆ ಬಿಡಿ. ಬ್ಯಾರಿಕೇಡ್ ಪ್ರಶ್ನೆನ ನಾವು ನೋಡ್ಕೊಂಡು ಅಲ್ಲ ನೀವು ಅಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ರೆ ಆಗಲ್ಲ ಸರ್. ದೂರ ಅಲ್ಲ, ನೀವು ಅಲ್ಲಿ ಇವಾಗ ಕಾರ್ ಎಲ್ಲ ನಿಲ್ಸಕ್ ಆಗಲ್ಲ. 50-60 ಕಾರ್ ನಿಲ್ತಿದ್ವಿ ಇಲ್ಲಿ. ಇಲ್ಲ, ಇವಾಗ ಅದರ ಪ್ರಶ್ನೆ ಇವಾಗ ಎಲ್ಲದಕ್ಕೂ ನಾನು ಹೇಳ್ತಿರೋದು. ಈಗ ನೀವು ಇಲ್ಲ ಆಯ್ತು, ನೀವು ಹೇಳಿದ್ರಲ್ವಾ ಶುಕ್ರವಾರನೇ ಹಬ್ಬನ ಫೈನಲ್ ಅದು. ಮತ್ತೆ ಇವಾಗ ನೋಡಿ ನಮ್ಮ ವಾರಗಟ್ಲೆ ಅಲ್ಲ ಸರ್, ಹೆಂಗ್ ವಾರಗಟ್ಲೆ ಜನ ಸಂಪರ್ಕ ಬರ್ಬೇಕಾ? ವಾರಗಟ್ಲೆ ನೀವು ಅದನ್ನ ನಾವು ಜನರಿಗೆ ಸಮಸ್ಯೆ ಮಾಡ್ಕೊಂಡು ಏನು ಸರ್? ಪಬ್ಲಿಕ್ ಸರ್ವೆಂಟ್, ಪಬ್ಲಿಕ್ ಕೆಲಸ ಮಾಡೋಣ ಸರ್. ಮಾಡ್ತಾ ಇರೋದು ರಾಜೇಶ್ ಅವರೇ, ನೀವು ಹಂಗೆ ಮಾತಾಡಕ್ ಹೋಗ್ಬೇಡಿ. ಇವಾಗ ಆಯ್ತು ಸರ್, ಈಗ ನಿಮ್ ಪ್ರಶ್ನೆಗೆ ಬಂದೆ. ಆಯ್ತು ಸರ್, ನನ್ ಮಾತು ಕೇಳ್ರಿ. ಬುಧವಾರನೇ ಮಾಡ್ಲಿ. ಬುಧವಾರ ಮಾಡೋವರೆಗೂ 3 ದಿವಸ ಇಲ್ಲಿ ಏನ್ ನಡೆಯುತ್ತೆ? ಅಲ್ಲ, ಮುಂದಿನ ಶುಕ್ರವಾರ ಮಾಡೋದು. ಅದೇ ಸರ್, ನಾಳೆ ಎಲ್ಲ ನಾಡಿದ್ದೆ ಮಾಡ್ಲಿ. ಅಲ್ಲಿವರೆಗೂ ಇಲ್ಲಿ ಏನ್ ನಡೆಯುತ್ತೆ? ಏನು ನಡೆಯಲ್ಲ. ಇರ್ತೀರಾ ಸರ್? ಜನರಲ್ಲಿ ಹೋಗ್ಬೇಕು. ಮಣ್ಣು ಹಾಕ್ತೀವಿ ಮಣ್ಣಾದ್ರೂ ಹಾಕ್ಲಿ, ಏನಾದ್ರೂ ಹಾಕ್ಲಿ ನೋಡಿ. ಬಂದೋಬಸ್ತ್ ಅಂದ್ರೆ ಏನು? ಸಾರ್ವಜನಿಕರಿಗೂ ಅನುಕೂಲ ಆಗಿ ನಾವು ಅದಕ್ಕೋಸ್ಕರ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಜನರನ್ನೆಲ್ಲ ರೋಡಿಗೆ ಬಿಟ್ಟು ಇಲ್ಲಿ ಏನೋ ಮಾಡಿದ್ರೆ ಏನಾಗುತ್ತೆ? ಕ್ಲೀನಿಂಗ್ ಮಾಡಲು ಹಾಕಿರುವ ಬ್ಯಾರಿಕೇಡ್ ತೆಗೆದು ಪಾರ್ಕಿಂಗ್ ನೀಡುವಂತೆ ಪೊಲೀಸರ ಮೇಲೆ ಏರುಧ್ವನಿಯಲ್ಲಿ ಮಾತನಾಡಿದ್ದಾರೆ. ಮುಸ್ಲಿಂ ಸಮುದಾಯದ ವಿರುದ್ಧ ವಿಷ ಕಾರುತ್ತಾ ಜನರಲ್ಲಿ ದ್ವೇಷ ಬಿತ್ತುವ ಯತ್ನ ಮಾಡಿರುವ ಕಿಡಿಗೇಡಿಗಳ ಅಕ್ರಮ ಗುಂಪು ಈದ್ಗಾ ಮೈದಾನಕ್ಕೆ ಆಟದ ಮೈದಾನ ಎಂದು ಕೋಮುಗಲಭೆಗೆ ಪ್ರಚೋದನೆ ನೀಡಿದೆ. ವಕ್ಫ್ ಸ್ವತ್ತಾಗಿರುವ ಜಾಗವನ್ನು ಆಟದ ಮೈದಾನ ಎಂದು ಬಿಂಬಿಸಿ ಜನರ ದಾರಿ ತಪ್ಪಿಸುವ ಸಂಚು ಎಂದು ಜನರು ಆಕ್ರೋಶಗೊಂಡಿದ್ದಾರೆ. ನಗರದ ಹೃದಯ ಭಾಗ ಡಿಸಿ ಕಚೇರಿ ಎದುರುಗಡೆ ಇರುವಂತಹ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತಹ ಆಟದ ಮೈದಾನದೊಳಗೆ ಆಟ ಆಡಕ್ಕಂತ ವ್ಯವಸ್ಥೆ ಇತ್ತು. ಸುತ್ತಮುತ್ತಲೂ ಇಲ್ಲಿ ಸಾರ್ವಜನಿಕರಿಗೆ ಎಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಪ್ರತಿನಿತ್ಯ ಇರೋದ್ರಿಂದ ಇಲ್ಲಿ ಈಗ ಏನು ಮುಸಲ್ಮಾನರು ಒಂದು ದರ್ಗಾ ಅಂತ ಹೇಳಿ ಮಾಡಿದ್ದಾರೆ. ಇಲ್ಲಿ ನಮಾಜ್ ಮಾಡಕ್ಕೆ ಜಾಗ ಅಂತ ಹೇಳಿ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ, ಮಹಾನಗರ ಪಾಲಿಕೆ ವತಿಯಿಂದ ವರ್ಷಕ್ಕೆ 2 ದಿವಸ ಇಲ್ಲಿ ಅವಕಾಶ ಕೊಟ್ಟಿದೆ. 2 ದಿನಕ್ಕೆ 1 ವಾರ ಎಲ್ಲ ಟೈಮ್ ಕೊಟ್ಟಿರಲಿಲ್ಲ. ಆದ್ರೆ ಇಲ್ಲಿ ಏನಾಗಿದೆ, ಇವರು ನಾಡಿದ್ದೇನೋ ಅವ್ರದ್ದು ಹಬ್ಬ ಇದೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಕ್ಲೀನ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಅಂತ 1 ವಾರದ ಮುಂಚೆ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಇಲಾಖೆ ಬಂದೋಬಸ್ತ್ ಕೊಟ್ಟಿದೆ. ಏನಕ್ಕೆ? ಇಲ್ಲಿರುವಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನ ತೆಗೆದು ಸಾರ್ವಜನಿಕರನ್ನೆಲ್ಲ ಹೊರಗಡೆ ಹಾಕಿದ್ದಾರೆ. ಸಾರ್ವಜನಿಕರಿಗೆ ಇಲ್ಲಿ ತುಂಬಾ ತೊಂದರೆ ಆಗಿದೆ. ಇಲ್ಲಿ ಏನು ಜಾಗ ಇದೆ, ಮೈಕ್ ಇದೆ, ಆ ಮೈಕಲ್ಲಿ ಇದು ಮೈದಾನ ಇದೆ. ಆ ಮೈದಾನದಲ್ಲಿ ಕನಿಷ್ಠ 30ರಿಂದ 40. ಯಾರು ಈ ಕಿಡಿಗೇಡಿಗಳು? ಇವರ ಉದ್ದೇಶವೇನು? ವೀಕ್ಷಕರೇ, ಇಲ್ಲಿ ಕೇಳಿಬರುತ್ತಿರುವ ಹೆಸರು ರಾಜೇಶ್ ಗೌಡ. ಈತನ ನೇತೃತ್ವದ ತಂಡ ನಿರಂತರವಾಗಿ ಕೋಮು ಗಲಭೆಗೆ ಪ್ರಚೋದನೆ ನೀಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಇವನ ಜೊತೆ ಬಿಜೆಪಿಯ ದೀನ್ ದಯಾಳ್ ಕೂಡ ಕಾಣಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸಮಸ್ತ ಹಿಂದೂ ಬಂಧುಗಳು ಸೇರ್ತಾರೆ. ಅಲ್ಲೂ ಸಹ ಆ ಕಾರ್ಯಕ್ರಮ ಮಾಡಬೇಕಾದ್ರೆ
ಅಲ್ಲಿ ಅದೇ ಜಾಗದೊಳಗಡೆ ಪ್ರತಿನಿತ್ಯ ವಾಕಿಂಗ್ ಮಾಡೋರಿದ್ದಾರೆ, ಬೇಕಾದ್ರೆ ಆ ಕಡೆ ಈ ಕಡೆ ನಿಂತ್ಕೊಳ್ಳುತ್ತೆ, ಎಲ್ಲ ಮಾಡ್ತಾರೆ. ಯಾವುದಕ್ಕೂ ತೊಂದರೆ ಆಗದೆ ನಿಂತ್ಕೊಳ್ಳುತ್ತೆ. ಅಲ್ಲೂ ಸಹ ಈ ಥರ ಸಣ್ಣ ಪುಟ್ಟ ಗುಂಡಿ ಇದ್ದರೆ ಅದನ್ನು ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಯಾವುದೇ ಒಬ್ಬ ವಾಕಿಂಗ್ ಮಾಡೋರಿಗೆ ಯಾವುದೇ ಅವಕಾಶ ಇರುತ್ತೆ, ಯಾವುದೇ ತೊಂದರೆ ಆಗದಿರುತ್ತೆ. ಒಂದೇವ್ರು ಯಾರಿಗೂ ಏನೋ ಹುಡುಗರು ಆಟ ಆಡ್ತಿರ್ತಾರೆ, ಅವ್ರಿಗೂ ತೊಂದರೆ ಆಗದಿರ್ತಾರೆ. ಎಲ್ಲದನ್ನು ಮಾಡಿಕೊಂಡು ಆರಾಮ ವಿಜಯಪುರ ಕಾರ್ಯಕ್ರಮ ನಡೆಯೋದು, ಯಾರಿಗೂ ತೊಂದರೆ ಆಗದಿರೋದು. ಹಬ್ಬನೂ ನಡೀಬೇಕು. ಅದು ಯಾರೋ ಪ್ರತಿನಿತ್ಯ ಯಾರ್ಯಾರು ಏನೋ ಉಪಯೋಗ ಮಾಡ್ಕೊತಿದ್ರು ಆ ಜಾಗನ ಅವ್ರು ಉಪಯೋಗ ಮಾಡ್ಕೊಬೇಕು. ಆ ರೀತಿಯ ಯೋಚನೆ ಎಲ್ಲ ಮಾಡ್ತಾ ಇತ್ತು. ಅದೇ ರೀತಿ ಶಿವಮೊಗ್ಗದಲ್ಲಿ ಅನೇಕ ಕಾರ್ಯಕ್ರಮಗಳು ಅನೇಕ ವರ್ಷ ನಡೆಯುತ್ತೆ. ಗೊತ್ತಾಯ್ತಾ? ಗುಂಡಿ ಮುಚ್ಚಕ್ಕೆ ಸಂಬಂಧಪಟ್ಟಂತೆ ಹಿಂದಿನಲ್ಲಿ ಗುಂಡಿ ಮುಚ್ಚಕ್ಕೆ ಏನು ಸ್ವಲ್ಪ ದೊಡ್ಡ ಸಮಸ್ಯೆ ಏನಾಗುತ್ತೆ? ದೊಡ್ಡ ಸಮಸ್ಯೆ ಅಂತ ಅಂಥ ದೊಡ್ಡ ಜಾಗ ಲಕ್ಷಾಂತರ ಜನ ಸೇರೋ ಜಾಗಗಳಾಗಿದೆ. ಭಜರಂಗದಳದ ರಾಜೇಶ್ ಗೌಡ ಅಕ್ರಮ ಗುಂಪು ಕಟ್ಟಿಕೊಂಡು ಬಂದು ಮುಸ್ಲಿಂ ಸಮುದಾಯದ ಈದ್ಗಾ ಮೈದಾನದಲ್ಲಿ ಅಕ್ರಮ ಪ್ರವೇಶ ಮಾಡಿ ಮುಸ್ಲಿಂ ಹಬ್ಬಗಳ ವಿರುದ್ಧ ಮಾತನಾಡಿದ್ದು ಸರಿನಾ? ಅಥವಾ ಮುಸ್ಲಿಂ ಸಮುದಾಯದ ಬೇರೆ ಯಾರೋ ಮುಸ್ಲಿಂ ಸಂಘಟನೆ ಹಿಂದೂ ಹಬ್ಬಗಳಲ್ಲಿ ಹೋಗಿ ಇಂತಹ ಅವಾಜ್ ಹಾಕಿದರೆ ಪೊಲೀಸರು ಬಿಡ್ತಾರಾ? ಖಂಡಿತವಾಗಿಯೂ ಬಿಡಲ್ಲ. ಇವರಿಗೆ ಕೂಡ ಬಿಡಬಾರದು. ಹಬ್ಬಗಳಲ್ಲಿ ಕೋಮು ಗಲಭೆ ಬಯಸುವ ಇಂತಹವರಿಗೆ ನಿರ್ಬಂಧ ಹೇರಿ ಕಡಿವಾಣ ಹಾಕಲೇಬೇಕಾದ ಅಗತ್ಯತೆ ಶಿವಮೊಗ್ಗದಲ್ಲಿ ಇದೆ. ನಮ್ಮ ಪ್ರಶ್ನೆ ಇಷ್ಟೇ, ಸಾಮಾನ್ಯ ಹಿಂದೂ ಬಾಂಧವರಿಗೆ ಇಲ್ಲದ ಆಕ್ಷೇಪ ಈ ಕಿಡಿಗೇಡಿಗಳಿಗೇಕೆ? ಪೊಲೀಸರ ಮೇಲೆ ಅವಾಜ್ ಹಾಕುವ ಇವರಿಗೆ ಕಾನೂನಿನ ಭಯವಿಲ್ಲವೇ? ಮುಸ್ಲಿಂ ಸಮುದಾಯ ಶಾಂತಿಯುತವಾಗಿ ನಮಾಜ್ ಮಾಡಿದರೆ ಇವರಿಗೆ ಹೊಟ್ಟೆ ಉರಿ ಯಾಕೆ? ಕಳೆದ ವರ್ಷವೂ ಇಂತಹದ್ದೇ ಷಡ್ಯಂತ್ರ ನಡೆದಿತ್ತು. ಆದರೆ ಮುಸ್ಲಿಂ ಸಮುದಾಯದ ಸಮಯ ಪ್ರಜ್ಞೆ ಮತ್ತು ಪೊಲೀಸರ ದಕ್ಷತೆಯಿಂದ ಶಿವಮೊಗ್ಗ ಅಂದು ಬಚಾವಾಗಿತ್ತು. ಈ ಬಾರಿಯೂ ಅದೇ ರಾಜಕೀಯ ಲಾಭದ ಹಪಾಹಪಿತನ ಎದ್ದು ಕಾಣುತ್ತಿದೆ. ಈ ದೇಶದ್ರೋಹಿ ಕೃತ್ಯ ಎಸಗುವವರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರ ಬದುಕು ದುಸ್ತರವಾಗಲಿದೆ. ಸಾರ್ವಜನಿಕರಿಗೆ ತೊಂದರೆ ಆಗಲಿಲ್ಲ ರೀತಿಯಲ್ಲಿ ನಮಗೆ ರಿಕ್ವೆಸ್ಟ್ ಮಾಡ್ತೀವಿ. ಈ ವಿಚಾರವಾಗಿಯೇ ಆಲ್ರೆಡಿ ನಾವು ಸ್ವಲ್ಪ ನಮ್ಮ ಕಾರ್ಪೊರೇಷನ್ ಕಡೆ ಮಾತಾಡಿಕೊಂಡು ಎಲ್ಲ ಮುಖಂಡರುಗಳಿಗೆ ಇದ್ರ ಬಗ್ಗೆ ಮಾತಾಡಿಕೊಂಡು ಇಲ್ಲಿ ಪಾರ್ಕಿಗೂ ತೊಂದರೆ ಆಗಲಿದ್ದಂಗೆ ಹಾಗೂ ಜನರಿಗೂ ತೊಂದರೆ ಆಗಲಿದ್ದಂಗೆ ಇಲ್ಲಿ ಯಾರು ಅಂಗಡಿ ಮುಂಗಟ್ಟುಗಳಿದ್ದಾವೆ ಅವ್ರಿಗೂ ತೊಂದರೆ ಆಗಲಿದ್ದಂಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತ ಹೇಳಿ ಕೆಲವು ಮುಖಂಡರು ಬಂದು ನಮಗೆ ರಿಕ್ವೆಸ್ಟ್ ಮಾಡಿದ್ರು. ಆ ವಿಚಾರವಾಗಿಯೇ ಸ್ವಲ್ಪ ಡಿಸ್ಕಷನ್ಸ್ ಆಯಿತು. ಇಲ್ಲಿ ಯಾವ ರೀತಿ ನಾವು ಒಂದು ಫೈನಲ್ ಸೊಲ್ಯೂಷನ್ಗೆ ಬರ್ಬೋದು ಅಂತ. ಅದೇ ನಿಟ್ಟಿನಲ್ಲಿ ನಾವು ಮತ್ತು ಮಹಾನಗರ ಪಾಲಿಕೆಯವರು ಸೇರಿ ಆಮೇಲೆ ಎಲ್ಲ ಮುಖಂಡರುಗಳಿಗೂ ಒಂದು ಒಟ್ಟಿಗೆ ಸಹಕಾರದೊಂದಿಗೆ ಇಲ್ಲಿ ಇದನ್ನು ಒಂದು ಶಾಂತ ರೀತಿಯಲ್ಲೇ ಯಾವ ರೀತಿ ಕ್ಲೀನು ಮಾಡ್ಕೊಳಂಗೆ ಆಮೇಲೆ ಸಾರ್ವಜನಿಕರಿಗೆ ತೊಂದರೆ ಆಗಿಲ್ದಂಗೆ ಒಂದು ಪ್ಲ್ಯಾನನ್ನು ರೂಪಿಸ್ಕೊಳ್ಳೋದಕ್ಕೆ ನಾವು ಅಲ್ಲೇ ಇಟ್ಕೊಂಡಿದ್ದೀವಿ. ಅದನ್ನು ನೋಡಿಕೊಂಡು ಇಲ್ಲಿ ಆದಷ್ಟು ಬೇಗ ಇಲ್ಲಿ ಸಾರ್ವಜನಿಕರಿಗೆ ಎಲ್ಲ ಕ್ಲಿಯರ್ ಮಾಡಿಕೊಟ್ಟು ಇಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಅವರು ಮೋಸ್ಟ್ಲಿ ಕಾನೂನಿನ ಪಾಠ ಕಲಿಸಲೇಬೇಕಿದೆ. ಸಾರ್ವಜನಿಕರಲ್ಲಿ ನಮ್ಮದೊಂದು ವಿನಂತಿ, ಶಿವಮೊಗ್ಗದ ಪ್ರಜ್ಞಾವಂತ ನಾಗರಿಕರೇ, ಇಂತಹ ಪ್ರಚೋದನೆಗಳಿಗೆ ಕಿವಿಗೊಡಬೇಡಿ. ಹಿಂದೂ ಮುಸ್ಲಿಂ ನಾವೆಲ್ಲರೂ ಭಾಯಿ ಎನ್ನುವ ಏಕತೆಯನ್ನು ಉಳಿಸಿಕೊಳ್ಳೋಣ. ಮಲೆನಾಡಿನ ಅಂದವನ್ನು ಈ ಕೋಮು ಜ್ವಾಲೆಗೆ ಬಲಿ ಕೊಡಬೇಡಿ. ಮಾಧ್ಯಮದ ಮುಂದೆ ಮಾತನಾಡುತ್ತಾ ಬರೀ 2 ದಿನ ಮುಸ್ಲಿಮರಿಗೆ ನಮಾಜ್ ಮಾಡಲು ಅವಕಾಶ ನೀಡಿದೆ ಎಂದು ಹೇಳುವ ಕಿಡಿಗೇಡಿಗಳು ಈ ಹೇಳಿಕೆ ನೀಡಲು ಯಾರು ಎಂಬ ಪ್ರಶ್ನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಹಾನಗರ ಪಾಲಿಕೆಗೆ ಸಹಕಾರ ಕೊಡಬೇಕು ಅಂತೇಳಿ ಬ್ಯಾರಿಕೇಡ್ ಹಾಕಿ ಅದನ್ನ ರಕ್ಷಣೆ ಕೊಡ್ತಾ ಇದ್ದೀರಾ, ಒಪ್ಪಂದಿ ಸರ್? ನಿಮಗೆ ಪೊಲೀಸ್ ಇಲಾಖೆಗೆ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬ್ಯಾರಿಕೇಡ್ ಓಪನ್ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಬಿಡ್ರಿ. ರಿಕ್ವೆಸ್ಟ್ ಮಾಡ್ತೀನಿ ನೋಡಿ, ಈಗ ಅವ್ರದ್ದು ಈಗ ಇಲ್ಲದಿದ್ದಾಗ ಗಣಪತಿ ಕೋಯಿನ್ಸಿಡ್ ಆಗುತ್ತಲ್ಲ, ಅವರು ಮುಂದೆ ಹಾಕಂತಾರೆ. ಸರ್ ನೀವು ಕ್ಲಬ್ ಮಾಡಬೇಡಿ, ಅದನ್ನ ಬೇರೆ ಇದನ್ನ ಬೇರೆ ಸರ್, ಕ್ಲಬ್ ಮಾಡಬೇಡ್ರಿ. ಆ ವಿಷಯಕ್ಕೆ ಈ ವಿಷಯಕ್ಕೆ ಟ್ಯಾಲಿ ಮಾಡಬೇಡ್ರಿ ಸರ್. ಅಂತಿದ್ದಾಗ ನಾವು ಸ್ವಲ್ಪ ತ್ಯಾಗ ಸರ್ ಈಗ ತ್ಯಾಗ ಮಾಡೋಣ ಸರ್. ಈ ಜಾಗದಲ್ಲಿ ಏನೇನೋ ವಿಷಯ ತರಬೇಕು. ಗಣಪತಿ ಹಬ್ಬಕ್ಕೂ ಈದ್ ಮಿಲಾದ್ ಹಬ್ಬಕ್ಕೂ ನಾವು ಮಾತೇ ಆಡ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇಲ್ವಾ ನಾವು? ನಾವು ಯಾವುದೇ ಒಂದು ಮಾತಾಡ್ತಾ ಇಲ್ಲ. ನಾವು ಯಾರು ನಾವು ಮಾತಾಡ್ತಾ ಇರೋದು, ನಾವು ತಂದದ್ದು ನಮ್ಮ ಮನವಿ, ನಮ್ಮ ಕಾಳಜಿ, ನಮ್ಮ ಕಳಕಳಿ ಇರೋದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಸಾರ್ವಜನಿಕರಿಗೆ ಜಾಗ ಇದು, ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯೊಳಗಡೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಬೇಕು ಅಂತ ಬಿಟ್ಟಿದ್ರೆ ಇದನ್ನ ಬ್ಯಾರಿಕೇಡ್ ಹಾಕಿರೋದು ಡಿಪಾರ್ಟ್ಮೆಂಟ್ ಕಡೆಯಿಂದ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಹಾಗಾಗಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋದು, ಇಲ್ಲ ಯಾಕೆ ಹಾಕಕ್ಕೆ ಹೋದ್ರು, ಯಾಕೆ ಮುಂಚಿತವಾಗಿ ಯಾಕೆ ಅವಶ್ಯಕತೆ ಇತ್ತು, 1 ವಾರ ಮುಂಚೆನೇ ಇದೆಲ್ಲ ಯಾಕೆ ಮಾಡೋಕ್ಕೆ ಹೋಗ್ತೀವಿ? 5 ದಿವಸ ಅಂತ ಹೇಳ್ತೀವಿ. 5 ದಿವಸ ಮುಂಚೆ ಯಾಕೆ ಹೋಗ್ತೀವಿ?
ಸರ್ ಇವತ್ತಿನ ವರ್ಷ ಅವ್ರು ಹತ್ತಾಗಿದ್ದು ನಮಗೇನು ಗೊತ್ತಿಲ್ಲ ಕನ್ಫರ್ಮ್ 100%. ಯಾಕಂತಂದರೆ ನಮ್ದು ಇರೋದು ಯುಗಾದಿ 19 ತಾರೀಕು ಅಲ್ಲಪ್ಪ, 19 ತಾರೀಕು ಆದ್ಮೇಲೆ 20, 21 ನಮ್ದು ಹಬ್ಬ ಇರೋದು ಯಾವತ್ತು 19. ಯಾವಾಗ ಏನು ಸರ್ ಒಂದು ಇನ್ನೊಂದು ಏನು ಅಂತಂದರೆ ನಿಲ್ಲ ಅಂತಲ್ಲ ಕಾರ್ಪೊರೇಷನ್ ಶಿವಮೊಗ್ಗದಲ್ಲಿದ್ದಾರೆ ಇಂಥ ವಿಚಾರಗಳು ಅಂತಂದರೆ ಜನಗಳಿಗೆ ಅವರೇ ಆಲ್ಮೋಸ್ಟ್ 90% ಇಂತಹ ಕಿಡಿಗೇಡಿಗಳಿಗೆ ಕಾನೂನು ಪಾಠ ಕಲಿಸದೇ ಇದ್ದರೆ ಮತ್ತೆ ಶಿವಮೊಗ್ಗ ಕೋಮು ಜ್ವಾಲೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈಗ ಜಿಲ್ಲಾಡಳಿತ ಏನು ಮಾಡುತ್ತದೆ ಎಂದು ಕಾದು ನೋಡಬೇಕಿದೆ. ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸತ್ಯದ ಪರವಾಗಿ ಧ್ವನಿ ಎತ್ತಿ. ಧನ್ಯವಾದಗಳು.